ಹಣ ನೀಡಿದ ಕುರಿತು ಪೊಲೀಸ್ ವಿರುದ್ಧ ಮುತ್ತು ಬರ್ಷಿ ಆರೋಪದ ಹೇಳಿಕೆ ಹಸಿ ಸುಳ್ಳು. ಟಿಪ್ಪರ್ ಮಾಲೀಕರ ಸಂಘದ ಕಾರ್ಯದರ್ಶಿ ಅಯ್ಯಪ್ಪ ಹರಟೇನೂರ್ ಸ್ಪಷ್ಟನೆ. ಎಸ್ಎಂ ಮರಳು ಸಾಗಾಣಿಕೆಯ ಟಿಪ್ಪರ್ ಮಾಲೀಕರಿಂದ ರಾಯಲ್ಟಿ ಇಲ್ಲದ ಟಿಪ್ಪರ್ಗಳಿಂದ ಪೊಲೀಸರು ಹಣ ವಸೂಲಿ ದಂಧೆಯಲ್ಲಿ ತೊಡಗಿದ್ದಾರೆಂದು ಆರೋಪಿಸಿದ ಮುತ್ತು ಬರ್ಷಿಯವರ ಆರೋಪ ಶುದ್ಧ ಸುಳ್ಳಿನಿಂದ ಕೂಡಿದೆ ಎಂದು ಟಿಪ್ಪರ್ ಲಾರಿ ಮಾಲೀಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಅಯ್ಯಪ್ಪ ಹರಟೇನೂರ್ ಪ್ರಜಾಪವರ್ ಟಿವಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ರಾಯಲ್ಟಿ ಇಲ್ಲದ ಟಿಪ್ಪರ್ ವಾಹನಗಳಿಗೆ ಕಾನೂನಿನಂತೆ ಕ್ರಮ ಕೈಗೊಳ್ಳಬೇಕಾಗಿರುವುದು ಪೊಲೀಸರ ಕರ್ತವ್ಯ. ರಾಯಲ್ಟಿ ಇಲ್ಲದ ಆರೋಪ ಮಾಡಿದ ಮುತ್ತು ಬರ್ಷಿಯ ಟಿಪ್ಪರ್ ಲಾರಿಯ ಮೇಲೆ ಕೇಸ್ ದಾಖಲಿಸಿದ ಹಿನ್ನೆಲೆ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಮುತ್ತು ಬರ್ಷಿ ಇಲ್ಲ ಸಲ್ಲದ ಸುಳ್ಳು ಆರೋಪ ಮಾಡುತ್ತಾ ಪೊಲೀಸ್ ಅಧಿಕಾರಿಗಳ ಕರ್ತವ್ಯಕ್ಕೆ ಚ್ಯುತಿ ತರುವ ವ್ಯವಸ್ಥಿತ ಹುನ್ನಾರ ಎಂದಿದ್ದಾರೆ. ಈ ಕುರಿತು ಮಾಧ್ಯಮಕ್ಕೆ ಹೇಳಿಕೆ ನೀಡಿದ ಅವರು, ನಾವು ಟಿಪ್ಪರ್ ಲಾರಿ ಮಾಲೀಕರು ನಮ್ಮ ಕಾಯಕವಾದ ಮರಳು, ಮರಂ, ಕಂಕರ್, ಬಿಂಚಿ ಸಾಗಾಣಿಕೆ ಮಾಡಿಕೊಂಡು ಬಂದಿರುತ್ತೇವೆ. ಇಲಾಖೆಯ ನಿಯಮದಂತೆ ನಾವೆಲ್ಲರೂ ಬದ್ಧರಾಗಿರಬೇಕು. ನಿಯಮ ಉಲ್ಲಂಘಿಸಿದಾಗ ಕಾನೂನು ರೀತಿಯಲ್ಲಿ ರಾಯಲ್ಟಿ ಇಲ್ಲದ ಟಿಪ್ಪರ್ ಲಾರಿಗಳನ್ನು ಹಿಡಿದು ಕೇಸ್ ದಾಖಲಿಸುವ ಕೆಲಸ ಪೊಲೀಸ್ ಇಲಾಖೆಯದ್ದು. ಆ ಕೆಲಸ ಅವರು ಮಾಡಿದ್ದಾರೆ. ಮುತ್ತು ಬರ್ಷಿ ಅವರು ಟಿಪ್ಪರ್ ಮೇಲೆ ಕೇಸ್ ದಾಖಲಿಸಿದ್ರಿಂದ ಪ್ರತಿಷ್ಠೆಯನ್ನಾಗಿಸಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಇಲ್ಲಸಲ್ಲದ ಸಣ್ಣ ಪುಟ್ಟ ವಿಡಿಯೋಗಳನ್ನು ಹರಿಬಿಟ್ಟು ವದಂತಿ ಹಬ್ಬಿಸ್ತಾ ಇರುವುದು ತರವಲ್ಲ ಎಂದು ಅಯ್ಯಪ್ಪ ಆರೋಪಿಸಿದ್ದಾರೆ. ಸರ್ಕಾರ ಮತ್ತು ಕಾನೂನನ್ನು ಪಾಲಿಸುವ ಅಧಿಕಾರಿಗಳ ಮತ್ತು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಸುಳ್ಳು ಆರೋಪ ಮಾಡಬಾರದು. ಸಿಂಧನೂರು ಮತ್ತು ಸಿಂಧನೂರಿನ ತಾಲೂಕಿನಲ್ಲಿ ಬರುವ ಯಾವೊಬ್ಬ ಟಿಪ್ಪರ್ ಲಾರಿ ಮಾಲೀಕ ಪೊಲೀಸ್ ಅಧಿಕಾರಿಗಳಿಗೆ ದುಡ್ಡು ಕೊಟ್ಟಿಲ್ಲ, ಇದು ಶುದ್ಧ ಸುಳ್ಳು. ಆರೋಪದಲ್ಲಿ ಹುರುಳಿಲ್ಲ ಎಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇಲ್ಲದ ವದಂತಿಗಳಿಗೆ ಯಾರೂ ಕಿವಿಗೊಡಬೇಡಿ ಎಂದು ಅಯ್ಯಪ್ಪ ಹರಟೇನೂರ್ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ವೆಂಕಟೇಶ್ ನಾಯಕ್, ಪ್ರಜಾಪವರ್ ಟಿವಿ, ಸಿಂಧನೂರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಂದು ಅಯ್ಯಪ್ಪ ಹರಟೇನೂರು. ಸಿಂಧನೂರು ತಾಲೂಕಿನ ಹರಟೇನೂರು ಗ್ರಾಮದ ಕಾಯಂ ನಿವಾಸಿಯಾಗಿದ್ದು ಹಾಗೂ ಸಿಂಧನೂರು ತಾಲೂಕಿನ ಟಿಪ್ಪರ್ ಮಾಲೀಕರ ಸಂಘದ ಸಹ ಪ್ರಧಾನ ಕಾರ್ಯದರ್ಶಿಯಾಗಿರುತ್ತೇನೆ. ಇಲ್ಲೇನಪ್ಪ ಅಂದರೆ, ಇವತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಮುತ್ತು ಬರ್ಸಿ ಸಿಂಧನೂರು ಇವರು ತಮ್ಮ ವಾಹನದಲ್ಲಿ, ತಮ್ಮ ಟಿಪ್ಪರ್ನಲ್ಲಿ ಮರಳು ಸಾಗಾಣಿಕೆ ಮಾಡುತ್ತಿರುವಾಗ ರಾಲ್ಟಿ ಇಲ್ಲ ಅಂತೇಳ್ಬಿಟ್ಟು ಪೊಲೀಸರು ಆ ಗಾಡಿನ ಹಿಡ್ಕೊಂಬಂದು ಕೇಸ್ ಮಾಡ್ರ. ಅದಕ್ಕೆ ನಮ್ಮ ಮುತ್ತು ಬರ್ಸಿಯವರು ಏನಂದರೆ, ಪೊಲೀಸರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಇವತ್ತು ಸಣ್ಣ ಪುಟ್ಟ ವಿಡಿಯೋಗಳನ್ನು ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿರ್ತಾರೆ. ಇಲ್ಲಿ ಏನಪ್ಪ ಅಂತಂದರೆ, ನಾವೂ ಅದನ್ನೇ ಮಾಡ್ತೀವಿ, ಎಲ್ಲರೂ ಅದನ್ನೇ ಮಾಡ್ತೀವಿ. ಬಟ್ ಏನಂದರೆ, ಇವತ್ತಿನ ಮಟ್ಟಿಗೆ ಮುತ್ತು ಬರ್ಸಿಯವರಿಗೆ ರಾಲ್ಟಿ ಇರಲಾರದ ಕಾರಣ ಅವರು ಹಿಡ್ಕೊಂಬಂದು ತಮ್ಮ ಕೆಲಸ ತಾವು ಮಾಡ್ಯಾರ. ಈ ಮುತ್ತು ಬರ್ಸಿಯವರು ಇವತ್ತು ಯಾವುದೇ ಕಾರಣಕ್ಕೂ ಸರ್ಕಾರ ಅಧಿಕಾರಿಗಳ ಮೇಲೆ ಆಗಿರಲಿ, ಪೊಲೀಸ್ ಅಧಿಕಾರಿಗಳ ಮೇಲೆ ಆಗಿರಲಿ ಆರೋಪಗಳನ್ನು ಮಾಡಬಾರ್ದಾಗಿತ್ತು, ಮಾಡಿದ್ದಾರೆ. ಅದು ಎಲ್ಲ ಸುಳ್ಳು. ನಾವೂ ಕಂಕರು, ಮರಮ, ಉಸುಗು ಎಲ್ಲ ಹೊಡ್ತೀವಿ, ರಾಲ್ಟಿ ಹಾಕಿ ಹೊಡ್ತೀವಿ. ಇರಲಾರ್ದಾಗ ನಮ್ಮದು ತಂದು ಕೇಸ್ ಮಾಡ್ತಾರೆ. ಅವ್ರು ತಪ್ಪಲ್ಲ, ಅದು ಪೊಲೀಸರ ಕೆಲಸ ಅದು. ಹಂಗಾಗಿ ಇವತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮುತ್ತು ಬರ್ಸಿಯವರು ಅವರು ಯಾವುದೇ ಸ್ವಲ್ಪ ಸುಮಾರು ಒಂದು ವರ್ಷ 2-3 ತಿಂಗಳಿಂದ ಅನ್ಸೀಸನ್ ಇರೋದ ಕಾರಣ ಯಾವುದೇ ದುಡ್ಡಿನ ಸಮಸ್ಯೆ ಆಗಿರಲಿ, ಏನಾಗಿರಲಿ, ಬೇರೆ 2-3 ವರ್ಷದಿಂದ ಅವ್ರು ಮಾಡ್ತಕ್ಕಂಥ ವ್ಯವಹಾರಗಳಲ್ಲಿ ಸಣ್ಣ ಪುಟ್ಟ ಕೇಸುಗಳಾಗಿ ಅದು ಮತ್ತೆ ಇವತ್ತೂ ಆಯ್ತಲ್ಲ. ಹಂಗಾಗಿ ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಇಂಥ ಆರೋಪಗಳನ್ನು ಮಾಡ್ಯಾರ. ಯಾವುದೇ ಕಾರಣಕ್ಕೂ ಪೊಲೀಸರ ವಿರುದ್ಧ ಆಗಿರಲಿ, ಅಧಿಕಾರಿಗಳ ವಿರುದ್ಧ ಆಗಿರಲಿ ಇವತ್ತು ಮಾಡಿರ್ತಕ್ಕಂಥ ಆರೋಪ ಶುದ್ಧ ಸುಳ್ಳು. ಸಿಂಧನೂರು ತಾಲೂಕಿನಾದ್ಯಂತ ಎಲ್ಲ ಈ ವಿಡಿಯೋ ತುಣುಕುಗಳ ಹರಿದಾಡಿರ್ತಕ್ಕಂಥ ಆದ ಕಾರಣ ನಾವು ಯಾರಿಗೆ ಪೊಲೀಸರಿಗೆ ದುಡ್ಡು ಕೊಡೋಂಗಿಲ್ಲ, ಏನಿಲ್ಲ. ಅಲ್ಲಿ ನಾವು ಪಾರ್ಟಿಗೆ ರೊಕ್ಕ ಕೊಟ್ಟು ತುಂಬ್ಕೊಂಬಂದು ಹಾಕಿದರೆ ಸಾಕಾಗೈತಿ. ಇನ್ನು ಇವರಿಗೆಲ್ಲ ಎಲ್ಲಿಂದ ಕೊಡೋಕ್ಕಾಗತ್ತೆ? ನಮ್ಮಿಂದ ಕಂತನೂ ಕಟ್ಟೋಕ್ಕಾಗಲ್ಲ. ಇವತ್ತಿನ ಪರಿಸ್ಥಿತಿ ಆ ಮಟ್ಟಕ್ಕೈತಿ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಏನೋ ಸ್ವಲ್ಪ ಮನನೊಂದು ಈ ವದಂತಿನೂ ಹಬ್ಬಿಸಿರ್ತಾರೆ. ಇದಕ್ಕೆಲ್ಲ ಯಾರು ಕಿವಿಗೊಡಬಾರ್ದು. ಸಿಂಧನೂರು ತಾಲೂಕಿನ ಎಲ್ಲ ಸಾರ್ವಜನಿಕರಲ್ಲಿ ನಾನು ಟಿಪ್ಪರ್ ಮಾಲೀಕರ ಸಂಘದ ಸಹ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ ಹೇಳಿಕೆಗೆ ಸ್ವಲ್ಪ ಕಿವಿಗೊಡಲಾರ್ದಂಗೆ, ಎಲ್ಲರೂ ಏನು ತಲೆಕೆಡಿಸಲಾರ್ದಂಗೆ ಸಹಕರಿಸಿ ಯಾವುದಕ್ಕೂ ಈ ಸುಳ್ಳು ವದಂತಿಗಳಿಗೆ ತಲೆಗೂಡಬಾರ್ದಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಇಂಥ ನಿಮ್ಮ ಹರಟೇನೂರು ಅಯ್ಯಪ್ಪ, ಟಿಪ್ಪರ್ ಮಾಲೀಕರ ಸಂಘದ ಪ್ರಧಾನ ಕಾರ್ಯದರ್ಶಿ.